ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆಲ್ಲರಿಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನಮ್ಮ ವೇದಿಕ್ ಯೋಗ ಶಾಲೆಯಿಂದ ನಾವೆಲ್ಲ ಸೇರಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿರುವ ಈ ವಿಡಿಯೋವನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ವೇದಿಕ್ ಶಾಲೆಯಲ್ಲಿ 10 ವರ್ಷಗಳಿಂದ ಅನೇಕರು ಉತ್ತಮ ಯೋಗಾಭ್ಯಾಸವನ್ನು ಕಲಿತು ಆರೋಗ್ಯವಂತರಾಗಿದ್ದೇವೆ. ಈ ಶಾಲೆಯ ಸಂಸ್ಥಾಪಕರಾದ ಡಾಕ್ಟರ್ ಮಾಲ್ತೇಶ್ ಆಚಾರ್ಯ ಅವರು ನಮಗೆಲ್ಲ ಅತ್ಯಂತ ಉನ್ನತವಾದ ಮಾರ್ಗದರ್ಶನದ ಜೊತೆಗೆ ಜೀವನದ ಮೌಲ್ಯಗಳ ಬಗ್ಗೆ ಅಪಾರ ಅರಿವನ್ನು ನೀಡಿದ್ದಾರೆ. ನಮ್ಮ ವೇದಿಕ್ ಯೋಗ ಶಾಲೆಯ ಪ್ರತೀಕ ಚಿಹ್ನೆ ಆರೋಗ್ಯ, ಗುರಿ, ಸಾಧನೆ. ಅದನ್ನು ನಾವೆಲ್ಲರೂ ಪಾಲಿಸುತ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮ ಗುರುಗಳಿಗೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಈ ವರ್ಷದ ಥೀಮ್ ಏನೆಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ. ಅಂದರೆ ಭೂಮಿ ಮೇಲೆ ಇರುವ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅನ್ನೋದು. ಹಾಗೆ ಆಗಬೇಕಾದ್ರೆ ನಾವು ನಮ್ಮ ಪರಿಸರವನ್ನು ಹೆಚ್ಚು ಗಿಡಮರಗಳನ್ನು ಬೆಳೆಸಿ ಉಳಿಸಿಕೊಳ್ಳಬೇಕು ಮತ್ತು ಶಿಸ್ತುಬದ್ಧ ಜೀವನವನ್ನು ನಾವು ಅಳವಡಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಯೋಗ ದಿನಾಚರಣೆಯ ನಿಯಮದಂತೆ ಪ್ರೋಟೋಕಾಲ್ ಪ್ರಕಾರ ಕೆಲವು ಆಸನಗಳನ್ನು ಮಾಡಿರುವ ಈ ವಿಡಿಯೋವನ್ನು ನೋಡಿ ನೀವು ಸಹ ದಿನನಿತ್ಯ ಯೋಗಾಭ್ಯಾಸ ಮಾಡಿ ಆರೋಗ್ಯವಾಗಿರಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಆಲ್. ವೆರಿ ಗುಡ್ ಮಾರ್ನಿಂಗ್. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆನಂದ ಪ್ರಾರ್ಥನೆಯಿಂದ ಶುರು ಮಾಡೋಣ. ಪ್ರಾರ್ಥನೆಯನ್ನು ಅದಕ್ಕೆ ಅವರು ಹೇಳ್ತಾರೆ. ಓಂಕಾರೇಶ್ವರ ವಿನಾಯಕ ಜಯ ಗಣನಾಥ ಗಜವದನ ಮಂಗಳದಾತ ಭವಹರಣ ಸುರಮುನಿ ಸೇವಿತ ಶುಭ ಚರಣ. ಓಂಕಾರೇಶ್ವರ ವಿನಾಯಕ. ಧನ್ಯವಾದ ಅದಿತಿ ಅವರಿಗೆ. ಈಗ ಯೋಗ ಡೇ ಬಗ್ಗೆ ಕವಿತಾ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಏನಕ್ಕೆ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಟ್ ಮಾಡ್ತೀವಿ ಜೂನ್ 21 ಅಂದರೆ, ಮೊದಲನೇದಾಗಿ ಇದು 11ನೇ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ. ಆಮೇಲೆ ಈ ದಿನ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅಂದರೆ ಎಲ್ಲರಿಗೂ ಗೊತ್ತಾಗೋದು ಹೇಗೆ ನಮ್ಮ ದೈನಂದಿನದಲ್ಲಿ ಯೋಗ ವ್ಯಾಯಾಮ ಮಾಡೋದ್ರಿಂದ ಏನೇನು ಉಪಯೋಗ ಇದೆ ಆರೋಗ್ಯಕ್ಕೆ ಮತ್ತು ದೈಹಿಕವಾಗಿ ಮಾನಸಿಕವಾಗಿ. ಇದು ಬಂದು ಲಾಂಗೆಸ್ಟ್ ಡೇ, ಅಂದರೆ ಹಗಲು ಜಾಸ್ತಿ ಇರುತ್ತೆ, ರಾತ್ರಿ ಕಮ್ಮಿ ಇರುತ್ತೆ. ಹಾಗಾಗಿ ನಾವು ಬೆಳಕಿನತ್ತ ಹೋಗಿ ಅಂಧಕಾರವನ್ನು ದೂರ ಮಾಡೋಣ ಅಂತ. ಈ ಇಯರ್ ಥೀಮ್ ಬಂದು ಒನ್ ಅರ್ತ್ ಒನ್ ಹೆಲ್ತ್ ಅಂತ. ಅಂದರೆ ಒಂದೇ ಭೂಮಿ, ನಾವು ಹೇಗೆ ಪ್ರಕೃತಿಗೆ ಕನೆಕ್ಟ್ ಆಗಿ ಯೋಗ ಮಾಡಬೇಕು ಅಂತ. ಥ್ಯಾಂಕ್ ಯು. ಧನ್ಯವಾದ ಶ್ರೀಮತಿ ಕವಿತಾ ಅವರಿಗೆ. ಈಗ ಯೋಗದ ಬಗ್ಗೆ ಶ್ರೀಮತಿ ಪ್ರೇಮಾನಂದಿನ ಅವರು ಹೇಳ್ತಾರೆ. ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ವಿಶ್ ದ ಸೇಮ್. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಯೋಗ ದಿನಾಚರಣೆಯನ್ನು ಮಾಡೋದಕ್ಕೆ. ನಾವು ಯೋಗವನ್ನು ದಿನ ಯಾತಕ್ಕೆ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಬೇಕು. ಯೋಗ ಅಂತ ಅಂದರೆ ಜೋಡಣೆ ಅಂತ, ಸಂಯೋಜನೆ, ದೇಹ ಮತ್ತು ಮನಸ್ಸು ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾಡುವುದು ಆಸನಗಳಿಗೆ ಯೋಗ ಅಂತ ಹೇಳ್ತೀವಿ. ಈ ಯೋಗವನ್ನು ನಮಗೆ ಪತಂಜಲಿ ಮಹರ್ಷಿಗಳು ಅಷ್ಟಾಂಗ ಯೋಗ ಅಂತ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಷ್ಟಾಂಗ ಯೋಗ ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾನ. ಈ 8 ಮೆಟ್ಟಿಲುಗಳನ್ನು ನಾವು ದಿನನಿತ್ಯ ಪಾಲಿಸ್ಕೊಳ್ತಾ ಬಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸುತ್ತೆ. ಪ್ರತಿದಿನ ನಾವು ಬೆಳಗ್ಗೆ ಹೊತ್ತು ಯೋಗ ಮಾಡೋದ್ರಿಂದ ತುಂಬ ನಮಗೆ ಲಾಭಗಳಿದ್ದಾವೆ. ದೇಹ ಮತ್ತು ಮನಸ್ಸು ಎರಡನ್ನೂ ನಾವು ಆರೋಗ್ಯವಾಗಿ ಇಟ್ಕೊಳ್ಬೋದು ಯೋಗ ಮಾಡೋದ್ರಿಂದ. ಯೋಗಾಸನ ಮಾಡುವಾಗ ದೇಹದ ಒಂದೊಂದು ಅಂಗಗಳಿಗೂ ಒಂದೊಂದು ಆಸನಗಳಿಂದ ಅನೇಕ ಪ್ರಯೋಜನಗಳಿದ್ದಾವೆ. ಆದರೆ ಅಷ್ಟು ಪ್ರಯೋಜನಗಳು ನಮ್ಮ ಉಪಯೋಗಕ್ಕೆ ಬರಬೇಕು ಅಂದರೆ ನಾವು ಉಸಿರಾಟದೊಂದಿಗೆ ಯೋಗವನ್ನು ಮಾಡಬೇಕಾಗುತ್ತೆ. ಅದು ಅತ್ಯಂತ ಮುಖ್ಯವಾದ ಅಂಶ. ಯೋಗ ಮಾಡುವಾಗ ಉಸಿರಾಟದ ಗತಿಯೊಂದಿಗೆ ಯೋಗವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಯೋಗ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ದೇಹ ವಜ್ರದಂತೆ ದೃಢಕಾಯವಾಗುತ್ತೆ. ಹಾಗೆ ಧ್ಯಾನವನ್ನು ಕೂಡ ಮಾಡ್ತಾ ಇರ್ತೀವಿ ಯೋಗ ಮಾಡುವಾಗ. ಅದರಿಂದ ನಮಗೆ ಏಕಾಗ್ರತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಒಂದೊಂದು ಆಸನಗಳಿಂದ ನಮಗೆ ಒಂದೊಂದು ಪ್ರಯೋಜನಗಳಿದ್ದಾವೆ. ಫಸ್ಟು ತಾಡಾಸನ ಮಾಡ್ತೀವಿ ನಾವು ಪ್ರತಿದಿನ ಯೋಗ ಮಾಡುವಾಗ. ವಾಮಪ್ ಆದಮೇಲೆ ತಾಡಾಸನ ಅಂತ ಮಾಡ್ತೀವಿ. ತಾಡಾಸನ ಮಾಡುವಾಗ ಎರಡೂ ಹಸ್ತಗಳಿಂದ ಕುತ್ತಿಗೆ, ಭುಜ,
ಬೆನ್ನು ಮತ್ತು ಪಾದಗಳ ತನಕ ನಮ್ಮ ಬೆನ್ನು ಸ್ಟ್ರೈಟ್ ಆಗುತ್ತೆ. ನಮ್ಗೆ ಏನು ಬೆನ್ನು ಗುರಿ ಅಂತ ಹೇಳ್ತೀವಿ ಸ್ಪೈನಲ್ ಕಾರ್ಡ್, ಅದು ತುಂಬ ಗಟ್ಟಿಯಾಗಿ ದೃಢವಾಗುತ್ತೆ. ಗೂನ್ ಬೆನ್ನು ಆಗೋದಿಲ್ಲ. ಡೈಲಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಈ ಥರ ಸಮಸ್ಯೆಗಳು ಬರೋಲ್ಲ. ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ, ರಕ್ತ ಪರಿಚಲನೆ ಸರಾಗವಾಗಿ ಆಗುತ್ತೆ. ಹಾಗೆ ನಮಗೆ ಬೇರೆಯವ್ರ ಥರ ನಮಗೆ ಅಷ್ಟು ಬೇಗ ನಮಗೆ ಸುಸ್ತು ಅನಿಸಲ್ಲ. ಇವಾಗ ಪ್ರತಿದಿನ ಯೋಗ ಮಾಡೋದ್ರಿಂದ ನಮಗೆ ಚೈತನ್ಯ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ಇಷ್ಟೆಲ್ಲ ನಾವು ಯೋಗ ಮಾಡ್ತಾ ಇದೀವಲ್ವಾ, ಇದರಿಂದ ನಮ್ಮ ಮನಸ್ಸು ಗಳಿಸೋದನ್ನೇ ಉಳಿಸ್ತಾ ಇದ್ದೀವಿ ದುಡ್ಡನ್ನು. ಹೇಗೆ ಅಂದರೆ ಒಂದು ರೀತಿ ನಮ್ಮ ಮನೆಗಳಿಗೆ ನಾವು ಫೈನಾನ್ಷಿಯಲಿ ಮಿನಿಸ್ಟರ್ಗಳಾಗ್ಬಿಟ್ಟಿದ್ದೀವಿ. ಯೋಗ ಮಾಡೋದ್ರಿಂದ ಸಣ್ಣ ಪುಟ್ಟ ಕಾಯಿಲೆಗಳೇ ಬರಲ್ಲ, ನಾವು ಆಸ್ಪತ್ರೆಗೆ ಹೋಗಲ್ಲ, ಆ ಖರ್ಚನ್ನ ನಮ್ಮ ಮನೆಯೊಳಗೆ ಉಳಿಸ್ತಾ ಇದ್ದೀವಿ. ಯೋಗದಿಂದ ಬಂದು ಉಳಿಸ್ತಾ ಇದ್ದೀವಿ. ಆದ್ದರಿಂದ ಪ್ರತಿನಿತ್ಯ ಎಲ್ಲರೂ ಯೋಗ ಮಾಡಬೇಕು. ಒಂದೊಂದು ಆಸನಗಳನ್ನು ಮಾಡಬೇಕಾದ್ರೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಇನ್ವಾಲ್ವ್ಮೆಂಟ್ ಇರಬೇಕು. ಆ ರೀತಿ ಮಾಡಿದ್ರೆ ಮಾತ್ರ ನಮಗೆ ಯೋಗದಿಂದ ಸಂಪೂರ್ಣ ಪ್ರಯೋಜನ ನಮಗೆ ಸಿಗುತ್ತೆ. ಎಲ್ಲರೂ ಡೈಲಿ ಬಂದು ಯೋಗ ಮಾಡ್ತೀರಲ್ವಾ? ಓಕೆ, ಥ್ಯಾಂಕ್ ಯು. ಧನ್ಯವಾದ ಶ್ರೀಮತಿ ಪ್ರೇಮ ಅವರಿಗೆ. ಈಗ ವಾಮಪ್ ಮಾಡೋಣ. ಎಲ್ಲ ನೆಟ್ಕೊಳ್ಳಿ. 4, 5. 1, 2, 3, 4, 5. 1, 2, 3, 4, 5. 1, 2, 3, 4, 5. Knee rotation. 1, 2, 3. Reverse. 1, 2, 3. Hand rotation. 1, 2, 3. 1, 2, 3. 1, 2, 3, 5. Shoulder. 2, 3, 4, 5. Neck exercise. Left, right, left, right. Namaste. Up and down, up, down. Namaste. Rotation from left. 1, 2. Namaste. Rotation from right. 1, 2. Namaste. Deep breath from the nose, exhale from the mouth. ಎಲ್ಬೋ ಸ್ಟ್ರೈಟ್ ಆಗಿರಲಿ. ನಮಸ್ಕಾರ ಮುದ್ರೆ. ನಮಸ್ಕಾರ ಮುದ್ರೆ. ಭೂ ನಮನ. ಆಸನಗಳನ್ನು ಶ್ರೀಮತಿ ಸುನೀತಾ ಅವರು ಮಾಡುತ್ತಾರೆ. ತಾಡಾಸನ. ಪ್ರಥಮ, ಎರಡೂ ಕೈಗಳು ನೇರ, palm upwards. Expand your shoulder, join your hand, touch your head, palm upwards. ಕುತ್ತಿಗೆ ಭಾಗ ನೇರ. 2, 1. ಸಮಸ್ಥಿತಿ. ಅಗೇನ್ ನೀವು ಯಾವ ಥರ ನೀವು ತಾಡಾಸನ ಪ್ರಥಮ ಮಾಡ್ಕೊಂಡು ಬಂದ್ರೆ ಅದೇ ಥರ ನೇರವಾಗಿ ಕೈಗಳನ್ನ ಕೆಳಗಡೆ ಇಳಿಸ್ತಾ ಬರಬೇಕು. ವೃಕ್ಷಾಸನ. ಟೇಕ್ ಯುವರ್ ರೈಟ್ ಲೆಗ್, ಕಾಲುಗಳನ್ನ ನೇರವಾಗಿ ತಗೊಂಡು ಥೈ ಮೇಲೆ ಪ್ಲೇಸ್ ಮಾಡಿ. ಜಾಯಿನ್ ಯುವರ್ ಹ್ಯಾಂಡ್. ಅಂಜಲಿ ಮುದ್ರೆ. ಕೀಪ್ ಬ್ಯಾಕ್ ಸ್ಟ್ರೈಟ್. 2, 1. ಸಮಸ್ಥಿತಿ. 3, 2, 1. ಸಮಸ್ಥಿತಿ. ಅರ್ಧಚಕ್ರ.
3, 2, 1. ಸಮಸ್ಥಿತಿ. ತ್ರಿಕೋಣಾಸನ. ಕೈ ನೇರವಾಗಿರಲಿ. 3, 2, 1. ಸಮಸ್ಥಿತಿ. 3, 2, 1. ಕುಳಿತುಕೊಂಡು ಮಾಡುವಂತಹ ಆಸನಗಳು. ಎರಡೂ ಕೈಗಳು ನೇರ, ಪಾಮ್ ಅಪ್ವರ್ಡ್ಸ್, ಎಕ್ಸ್ಪಾಂಡ್ ಯುವರ್ ಶೋಲ್ಡರ್, ಜಾಯಿನ್ ಯುವರ್ ಹ್ಯಾಂಡ್, ಟಚ್ ಯುವರ್ ಹೆಡ್, ಕೀಪ್ ಬ್ಯಾಕ್ ಸ್ಟ್ರೈಟ್. ಕುತ್ತಿಗೆ ಭಾಗ ನೇರ, ಬೆನ್ನು ಮೂಳೆ ನೇರ. 2, 1. ಸಮಸ್ಥಿತಿ. ಬದ್ಧ ಕೋನಾಸನ. ಎರಡೂ ಕೈಗಳಿಂದ ನಿಮ್ಮ ಪಾದಗಳನ್ನ ಎರಡು ಇಟ್ಕೊಂಡು ಬೆನ್ನು ಮೂಳೆ ನೇರ. 2, 1. ಎರಡೂ ಮಂಡಿನ ಕೆಳಗಡೆ ಮಚ್ಚಿ ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಅರ್ಧ ಉಷ್ಟ್ರಾಸನ. ತ್ರೀ, 2, 1. ಸಮಸ್ಥಿತಿ. ಶಶಂಕಾಸನ. ಟೂ, 1. ಸಮಸ್ಥಿತಿ. ಮಂಡೂಕಾಸನ. ಎರಡೂ ಕಾಲುಗಳನ್ನ ನೇರ ಮಾಡಿ ಫೋಲ್ಡ್, ಫೋಲ್ಡ್. 3, 2, 1. ಸಮಸ್ಥಿತಿ. 3, 2, 1. ರೈಟ್ ಲೆಗ್ ನ ಫೋಲ್ಡ್ ಮಾಡಿ, ಇನ್ನೊಂದು ಲೆಫ್ಟ್ ಲೆಗ್ ಸ್ಟ್ರೈಟ್ ಆಗಿರ್ಬೇಕು. ಕೈ ನೇರ. ರೈಟ್ ಹ್ಯಾಂಡ್ ನ ತ್ರೀ, 2, 1. ಸಮಸ್ಥಿತಿ. ಮಕರಾಸನ. ಎರಡೂ ಕಾಲುಗಳು ಸ್ಪ್ರೆಡ್ ಮಾಡಬೇಕು. 3, 2, 1. ಭುಜಂಗಾಸನ. 2, 1. ಸಮಸ್ಥಿತಿ. 2, 1. ಸಮಸ್ಥಿತಿ. ಬೆನ್ನ ಮೇಲೆ ಮಲಗಿ ಸೇತುಬಂಧ. ದೇಹವನ್ನು ಮೇಲೆ ಎತ್ತಬೇಕು. 2, 1. ಸಮಸ್ಥಿತಿ. ಉತ್ಥಾನ ಪಾದಾಸನ. ಎರಡೂ ಕೈಗಳು ಮ್ಯಾಟ್ ಮೇಲೆ ಇರಬೇಕು. ನಿಮ್ಮ ಎರಡೂ ಕಾಲುಗಳು ಮಾತ್ರ ಮೇಲ್ಗಡೆ ತಗೊಂಬನ್ನಿ. ದ್ವಿಪಾದ ಪೂರ್ತಿ ಇಲ್ಲ. 2, 1. ಸಮಸ್ಥಿತಿ. ಅರ್ಧ ಹಾಲಾಸನ. ಅರ್ಧ ಹಾಲಾಸನ. ಎರಡೂ ಕೈಗಳು ಮ್ಯಾಟ್ನ ಪಕ್ಕದಲ್ಲೇ ಇರಬೇಕು, ನಿಮ್ಮ ದೇಹದ ಪಕ್ಕದಲ್ಲೇ ಇರಬೇಕು. ಎರಡೂ ಕಾಲುಗಳನ್ನ ಮೇಲೆ ತಗೊಂಡ್ಬರ್ಬೇಕು. 2, 1. ಪವನ ಮುಕ್ತಾಸನ. ಎರಡೂ ಕೈಗಳಿಂದ ನಿಮ್ಮ ಎರಡೂ ಕಾಲುಗಳನ್ನು ಹೊಟ್ಟೆಯ ಮೇಲೆ ಪ್ರೆಸ್ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟಾಗಿ ಪ್ರೆಸ್ ಮಾಡಬೇಕು. 2, 1. ಶವಾಸನ. ನಾರ್ಮಲ್ ಬ್ರೀತಿಂಗ್. ಸಾಮಾನ್ಯ ಉಸಿರಾಟ. ಯಾವುದೇ ಯೋಚನೆ ಬೇಡ, ಯಾವುದೇ ಚಿಂತೆ ಬೇಡ. ಮನಸ್ಸು ಪ್ರಶಾಂತವಾಗಿದೆ. ಜಸ್ಟ್ ರಿಲ್ಯಾಕ್ಸ್. ನಿಧಾನವಾಗಿ ಬಲಗೈ ಹಿಂದಕ್ಕೆ ಹಾಕಿ ಎಡಗಾಲನ್ನು ಮಡಚಿ ಬಲಗಡೆ ತಿರುಗಿ ಎಡಗೈ ಭೂಸ್ಪರ್ಶ ಮಾಡುತ್ತಾ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ಶ್ರೀಯುತ ಕಿಶೋರ್ ಸರ್ ಅವರಿಂದ ಪ್ರಾಣಾಯಾಮ ಹಾಗೂ ಧ್ಯಾನ. ಕೈಗಳನ್ನು ಮೃಗಿ ಮುದ್ರೆ ಚಿಹ್ನೆಗೆ ತನ್ನಿ. ಇನ್ನೊಂದು ಕೈಯನ್ನು ಚಿನ್ಮುದ್ರೆ. ಮೃಗಿ ಮುದ್ರೆ ಅಂದರೆ ಈ ಥರ ಇದೆ. ಹೆಬ್ಬಟ್ಟು ಎರಡು ಮಧ್ಯದ ಬೆರಳನ್ನು ಹೆಬ್ಬಟ್ಟಿಗೆ ಪ್ರೆಸ್ ಮಾಡಿ. ಎಡಭಾಗದ ಮೂಗಿನಿಂದ ಉಸಿರನ್ನು ಬಿಡಬೇಕು. ಬಲಭಾಗ ಮೂಗನ್ನು ಈ ಬೆರಳಿಂದ ಪ್ರೆಸ್ ಮಾಡ್ತಾ ಇರಬೇಕು. ಒಮ್ಮೆ ಉಸಿರನ್ನು ಬಿಡುತ್ತಾ ಅದೇ ಇದರಲ್ಲಿ ಉಸಿರನ್ನು ಮೇಲೆ ತಗೊಳ್ತಾ
ಎಡಭಾಗದ ಮೂಗನ್ನು ಪ್ರೆಸ್ ಮಾಡಿ ಬಲಭಾಗದಲ್ಲಿ ಬಿಡಬೇಕು. ಹಾಗೆ ಬಲಭಾಗದಲ್ಲಿ ತಗೊಳ್ತಾ ಎಡದ ಭಾಗದಲ್ಲಿ ಬಿಡಬೇಕು. ಅಲ್ಲಿಗೆ ಒಂದು ಆವೃತ್ತಿ, ಒಂದು ರೌಂಡ್ ಆಗಿರುತ್ತೆ. 10 ಮಾಡಿ. ಆ ಥರ ನೀವೇ ಕೌಂಟ್ ಮಾಡಿಕೊಂಡು ನೀವೇ ಮಾಡಿಕೊಂಡು ಕಣ್ಮುಚ್ಚಿ ಏಕಾಗ್ರತೆಯಲ್ಲಿ ಕೂತ್ಕೊಳ್ಳಿ. ಉಸಿರಾಟದ ಹಿಡಿತ ವೇಳೆಯಲ್ಲೂ ಸರಾಗವಾಗಿ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಇರಿ. ನಿಧಾನವಾಗಿ ಮಾಡಿ. ಧ್ಯಾನ, ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಗಮನ. ಯಾವುದೇ ಯೋಚನೆ ಇರಬಾರ್ದು, ಯಾವುದೇ ಚಿಂತೆ, ಯಾವುದೇ ಕೆಲಸದ ಬಗ್ಗೆ, ಯಾವುದರ ಬಗ್ಗೆ ಯೋಚನೆ ಇರಬಾರ್ದು. ಉಸಿರಾಟ ತಗೊಳ್ತಾ ಇರಬೇಕು, ಬಿಡ್ತಾ ಇರಬೇಕು. ನಿಧಾನವಾಗಿ ತಗೊಳ್ಳಿ, ನಿಧಾನವಾಗಿ ಬಿಡಿ. ತಗೊಳ್ತಾ ಬನ್ನಿ, ಬಿಡ್ತಾ ಬನ್ನಿ. ಉಸಿರಾಟ ಹೋಲ್ಡ್ ಮಾಡಬೇಡಿ. ಉಸಿರನ್ನು ಉಸಿರಿನ ಮೇಲೆ ಗಮನ ಇರಲಿ. ಕೈಗಳನ್ನು ಉಜ್ಜುತ್ತಾ ಮುಖದ ಮೇಲೆ ಸ್ಪರ್ಶಿಸ್ತಾ ಬೆರಳ ಸನ್ನಿಗಿನ ಮೂಲಕ ಕಣ್ಣುಗಳನ್ನು ಬಿಡಿ. ನಮಸ್ಕಾರ ಮಾಡಿದ್ರೆ ನಮಃ. ಎಲ್ಲ ಅತ್ಯ ತಪ್ಪದೆ ಯೋಗಾಭ್ಯಾಸ ಮಾಡಿ ಯೋಗ ಕ್ಲಾಸ್ನ ಮಿಸ್ ಮಾಡ್ಕೋಬೇಡಿ. ದಿನ ಹೀಗೆ ಯೋಗಾಭ್ಯಾಸಗಳನ್ನು ಮಾಡ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಸುನೀತಾ ಅವರಿಂದ ವಂದನಾರ್ಪಣೆ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಮ್ಮ ವೇದಿಕ ಶಾಲೆಯಿಂದ ನಾವು ಒಗ್ಗೂಡಿ ತುಂಬ ಹೃದಯದಿಂದ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ಇದೆಲ್ಲದಕ್ಕೆ ಕಾರಣ ಗ್ರೂಪ್ ತಂಡದವರು, ನಮ್ಮ ವೇದಿಕ ಯೋಗ ಶಾಲೆಯವರು. ಇದಕ್ಕೆ ಮೂಲ ಕಾರಣಕರ್ತ ನಮ್ಮ ಡಾಕ್ಟರ್ ಮಾಲ್ತೇಶ್ ಆಚಾರ್ಯ ಅವರು. ಅವರ ಸಮ್ಮುಖದಲ್ಲಿ ನಾವು ಇಷ್ಟೆಲ್ಲ ಚೆನ್ನಾಗಿ ಕಲಿತು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂತ ಅಂದರೆ ದ ಕ್ರೆಡಿಟ್ ಗೋಸ್ ಟು ನಮ್ಮ ಸರ್ ಓನ್ಲಿ. ಬಿಗ್ ರೌಂಡ್ ಅಪ್ಲಾಸ್. ಹ್ಯಾಪಿ ಅಂತಾರಾಷ್ಟ್ರೀಯ ಯೋಗ ದಿನ. ಸೇಮ್ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಯೋಗ ಡೇ.